ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ಅಲ್ಲಿ ಫ್ರೂಟ್ಸ್ನೆಲ್ಲ ಹಂಗೆ ಸ್ಟೋರ್ ಮಾಡಿ ಇಟ್ಟಿರು ತಿಂದಿರ. ನಾನೇನು ಮಾಡಿದೆ, ನನ್ನ ತಂಗಿದಿರು ತಿಂತಾರೆ, ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಸ್ಟರ್ಡ್ ಫ್ರೂಟ್ ಮಾಡಿಕೊಡ್ತಾಯಿದ್ದೆ. ಸೊ ಕಸ್ಟರ್ಡ್ ಫ್ರೂಟ್ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಅನ್ಕೋತೀನಿ. ಸೊ ನಾನೇನಿಲ್ಲ, ಸಿಂಪಲ್ಲಾಗಿ ಮನೇಲಿ ಏನು ಫ್ರೂಟ್ಸ್ ಇತ್ತು, ಏನು ಇಂಗ್ರೀಡಿಯೆಂಟ್ ಇತ್ತು ಅದನ್ನು ಹಾಕಿಬಿಟ್ಟು ಮಾಡಿಕೊಟ್ಟೆ. ಹಾಲನ್ನ ಒಂದು ಕುದಿಸ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಬರುತ್ತೆ, ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೆ. ಅದು ಕಸ್ಟರ್ಡ್ ಪೌಡರ್ನ ಹಾಕ್ಬಿಟ್ಟು ಮನೇಲಿ ಏನು ಫ್ರೂಟ್ಸ್ ಇತ್ತು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟೆ. ಸೊ ಇದು ಫ್ರೂಟ್ಸ್ನ ಬೇರೆ ಬೇರೆ ಥರ, ಅಂದರೆ ಐಸ್ ಕ್ರೀಮ್ ಜೊತೆ ತಿನ್ಬೋದು, ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿನ್ಬೋದು, ತುಂಬ ಥರ ತಿನ್ಬೋದು. ಯಾರು ಫ್ರೂಟ್ಸ್ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ತಿಂತಾರೆ. ಸೊ ನಾನಿಲ್ಲಿ ಫ್ರೂಟ್ಸ್ನ ಇಟ್ಕೊಂಡು ಮಾಡಿದ್ದು, ಅಂದರೆ ಆ್ಯಪಲ್ಲು, ಆರೆಂಜ್ ಇತ್ತು, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು, ಅವರು ಇಷ್ಟಪಟ್ಟು ತಿಂದರು. ಸೊ ಕಸ್ಟರ್ಡ್ ಫ್ರೂಟ್ಗೆ ನಾವು ಯಾವ ಥರ ಇಷ್ಟಪಡ್ತೀವಿ ಆ ಥರ ಹಣ್ಣು ಹಾಕ್ಕೊಂಡು ತಿನ್ಬೋದು. ಮಕ್ಳಿಗಂತೂ ಈ ಥರ ತಿನ್ಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಅದರಲ್ಲಿ ಸ್ವೀಟ್ನೆಸ್ಸು, ಹನಿ ಇರುತ್ತೆ. ಆಮೇಲೆ ಅದು ತಿನ್ನಬೇಕಾದ್ರೆ ಅದ್ರ ಟೇಸ್ಟೇ ಒಂಥರ ಸೂಪರಾಗಿರುತ್ತೆ. ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು, ಅದ್ರ ಫ್ಲೇವರ್ ಇನ್ನೂ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಮ್ಯಾಂಗೋನು ಆಪ್ಷನಲ್ ಆಗಿ ಇಟ್ಕೊಂಡಿದ್ದೆ, ಯಾಕಂದರೆ ಒಂದೇ ಒಂದಿತ್ತು. ನನ್ನ ತಂಗಿದಿರು ಮ್ಯಾಂಗೋ ಬೇಡ ಅಂದರು. ನಾನು ನಮ್ಮ ಮಮ್ಮಿ ಮಾತ್ರ ಮ್ಯಾಂಗೋನ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ. ಸೊ ಈವ್ನಿಂಗು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೆಲ್ದಿಯಾಗಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.